ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಲಕ್ಷಾಂತರ ರೈತ ಕುಟುಂಬಗಳ ಜೀವ ಮತ್ತು ಕಣ್ಣಾಗಿರುವಂತಹ ಹಾಲು ಒಕ್ಕೂಟದಲ್ಲಿ ರಾಜಕೀಯ ಮಾಡುತ್ತಿರುವ ರಾಜಕಾರಣಿಗಳಿಗೆ ನೈತಿಕ ಹಕ್ಕಿದೆಯೇ? ಇವತ್ತು ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಣ್ಣವರಿರ್ಬೋದು, ಕೆ ವೈ ನಂಜೇಗೌಡರು ಇರ್ಬೋದು, ಇವತ್ತು ಅವರ ಹಗ್ಗ ಜಗ್ಗಾಟಕ್ಕೆ ಇವತ್ತು ಹಾಲು ಒಕ್ಕೂಟ ಬಲಿ ಆಗ್ತಾ ಇದೆ. ಈ ಒಂದು ಸರ್ಕಾರಿ ಸಮಸ್ಯೆಯಾದ ಹಾಲು ಒಕ್ಕೂಟವನ್ನು ಖಾಸಗೀಕರಣ ಮಾಡೋ ಹುನ್ನಾರ ಮಾಡ್ತಾ ಇದ್ದಾರಾ? ಇವತ್ತು ಎಸ್ ಎನ್ ನಾರಾಯಣಸ್ವಾಮಣ್ಣವ್ರು ಹೇಳ್ತಾ ಇದ್ದಾರೆ, ಈ ಒಂದು ಹಾಲು ಒಕ್ಕೂಟದಲ್ಲಿ ಸಾವಿರಾರು ಕೋಟಿ ಇವತ್ತು ಭ್ರಷ್ಟಾಚಾರ ನಡೆದಿದೆ, ಡೀಸೆಲಲ್ಲಿ ಹಣ ಕಳ್ತನ ಮಾಡಿದ್ದಾರೆ, ರೈತರ ಹಣವನ್ನು ದರೋಡೆ ಮಾಡಿದ್ದಾರೆ ಅಂತೇಳಿ ಇವತ್ತು ಸಾಕ್ಷಿಗಳ ಸಮೇತ ಇವತ್ತು ಅವರು ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ಕೆ ವೈ ನಂಜೇಗೌಡರು ಹೇಳ್ತಾ ಇದ್ದಾರೆ, ಎಸ್ ಎನ್ ನಾರಾಯಣಸ್ವಾಮಿ ಅವರು ಮಾಡ್ತಾ ಆರೋಪ ಸುಳ್ಳು, ನಾವು ಈ ಹಾಲು ಒಕ್ಕೂಟವನ್ನು ಮೇಲ್ದರ್ಜೆಗೆ ಎತ್ಕೊಂಡು ಹೋಗ್ತಿದ್ದೆ. ಅಲ್ಲ ಸ್ವಾಮಿ ನಂಜೇಗೌಡ್ರೆ ಮತ್ತು ಎಸ್ ಎನ್ ನಾರಾಯಣಸ್ವಾಮಿ ಅವರೇ, ಇವತ್ತು ನೀವು ಎಷ್ಟು ಹಸುಗಳು ಕಟ್ಟಿದ್ದೀರಾ, ಎಷ್ಟು ನೀವು ಬೆವರು ಸುರಿಸಿದ್ದೀರಾ, ಎಷ್ಟು ಗಂಜಲ ಎತ್ತಿದ್ದೀರಾ, ಎಷ್ಟು ಸಗಣಿ ಎತ್ತಿದ್ದೀರಾ? ರೈತರ ಬೆವರ ಹನಿಯ ಹೈನೋದ್ಯಮನ ಸಗಣಿ ತಿಂದು ನಿಮ್ಮ ಏಸಿಗೆ ವಿದ್ಯೆಯನ್ನು ತೋರಿಸ್ತಾ ಇದ್ದೀರಾ? ನಾಚಿಕೆ ಆಗಲ್ವ ನಿಮಗೆ? ಅಲ್ಲ ರೀ, ಇವತ್ತು 1 ಲೀಟ್ರ್ ಹಾಲು ಉತ್ಪಾದನೆ ಮಾಡ್ಬೇಕಾದ್ರೆ 36 ರೂಪಾಯಿ ಖರ್ಚು ಬರ್ತಾ ಇದೆ. ಇವತ್ತು ಒಕ್ಕೂಟದ ಅಭಿವೃದ್ಧಿ ಹೆಸರಿನಲ್ಲಿ 1 ರೂಪಾಯಿ ನೀವು ಕಡಿತ ಮಾಡ್ತಾ ಇದ್ದೀರಲ್ಲ, ಪ್ರತಿದಿನ 12 ಲಕ್ಷ ರೂಪಾಯಿ ಬರ್ತಾ ಇದೆಯಲ್ಲ, ಎಲ್ರಿ ಹೋಗ್ತಾ ಇದೆ? ನಿಮ್ಮ ಕುಟುಂಬಗಳು ವಿದೇಶಿ ಪ್ರವಾಸ ಹೋಗ್ಬೇಕಾದ್ರೆ ರೈತರ ಸಗಣಿ ಹಣ ಬೇಕು, ದತ್ತಿ ಅಮೌಂಟಲ್ಲಿ ಬೇಕು. ನಿಮ್ಮ ಮದುವೆಗಳು ಮಾಡಿದರೆ ಮೊಸರು ಮಜ್ಜಿಗೆ ಆ ಡೈರಿಯಲ್ಲೂ ಬೇಕು. ಈಗ ಹಾಲು ಒಕ್ಕೂಟದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಮಾಡ್ತಾ ಇದ್ದಾರೆ. ಸತ್ಯಕ್ಕೆ ದೂರವಾದ ವಿಚಾರ ಅಲ್ಲ. ಹಾಲು ಒಕ್ಕೂಟದಲ್ಲಿ ನೇಮಕಾತಿಯಿಂದ ಹಿಡಿದು BMCಗಳ ಕಲಬೆರಕೆಯಿಂದ ಹಿಡಿದು ಎಲ್ಲ ಪ್ರತಿ ತಿಂಗಳು ಮಿನಿಮಮ್ ಅಂದರೆ 30 ರಿಂದ 50 ಕೋಟಿ ರೂಪಾಯಿ ಹಣ ದುರುಪಯೋಗ ಆಗ್ತಾ ಇರೋದು ನಿಜ. ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಣ್ಣವರು ಮಾಡ್ತಾ ಆರೋಪನೂ ನಿಜ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನು ಬಿಟ್ಬಿಟ್ಟು ಸಭೆ ನಡೆದ್ರೂ ಜಗಳ ಆಡ್ತೀರಾ, ಯಾವುದಾದ್ರು ಮೀಟಿಂಗ್ ನಡೆದ್ರೂ ಸಭೆ ಆಡ್ತೀರಾ, ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಿಮ್ಮ ಒಂದು ಭ್ರಷ್ಟಾಚಾರ ಆರೋಪನೇ ಹೋಗ್ತಾ ಇದೆ. ಇವತ್ತು ವಿಧಾನಸಭೆಯಲ್ಲಿಯೂ ಸಹ ಈ ಹಾಲು ಒಕ್ಕೂಟದ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಆಗ್ತಾ ಇದೆ. ಎಲ್ಲ ಎಲ್ಲಿ ಹೋಗ್ತಾ ಇದೆ? ಯಾರಪ್ಪಂದ್ರೆ ಇದು? ನಂಜೇಗೌಡರು ಸತ್ತಲ್ಲ, ಎಸ್ ಎನ್ ನಾರಾಯಣಸ್ವಾಮಿ ಅವರು ಸತ್ತಲ್ಲ, ಇದು ಲಕ್ಷಾಂತರ ರೈತ ಕುಟುಂಬಗಳ ಸತ್ತು. ಇದು ಇವತ್ತು ಹಾಲು ಒಕ್ಕೂಟ ಉಳಿಬೇಕು, ರೈತರು ಉಳಿಬೇಕಾದ್ರೆ ಹಾಲು ಒಕ್ಕೂಟ ಉಳಿಬೇಕು. ನಿಮ್ಮ ರಾಜಕಾರಣದಿಂದ ಹಾಲು ಒಕ್ಕೂಟ ಹಾಳಾಗೋಗಿ ಬಿಡಲ್ಲ. ನಂಜೇಗೌಡರು 106 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದರೆ ಅವರ ವಿರುದ್ಧ ಈ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲೇಬೇಕು. ಯಾಕಂದರೆ ಎಸ್ ಎನ್ ನಾರಾಯಣಸ್ವಾಮಿ ಸಾಕ್ಷಿ ಸಮೇತ ಹೇಳ್ತಾ ಇದ್ದಾರೆ. ಅವ್ರ ಹತ್ರ ಸಾಕ್ಷಿ ಇಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಡೆಫಾರ್ಮೇಷನ್ ಕೇಸ್ ಹಾಕಲಿ. ನಮ್ಮ ಹಾಲು ಒಕ್ಕೂಟದ ಉಳಿವಿಗಾಗಿ ನಮ್ಮ ಹಾಲು ಒಕ್ಕೂಟ ಉಳಿಬೇಕು ಮತ್ತು ಭ್ರಷ್ಟಾಚಾರ ಮಾಡಿರುವಂತಹ ನಿರ್ದೇಶಕರು, ಮಾಜಿ ಅಧ್ಯಕ್ಷರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ದಿನಾಂಕ ನಾವು ಮುಂದೆ ಇವತ್ತು ಸೋಮವಾರ ಮಂಗಳವಾರ ಹಸುಗಳು ಮತ್ತು ಸಗಣಿ ಸಮೇತ ಈ ಒಂದು ಹಾಲು ಒಕ್ಕೂಟ ಮುತ್ತಿಗೆ ಹಾಕುವ ಮುಖಾಂತರ ಹಾಲು ಒಕ್ಕೂಟದ ಭ್ರಷ್ಟಾಚಾರವನ್ನು CBIಗೆ ಒಪ್ಪಿಸಲೇಬೇಕು. ಆ ರೈತರ ಹೈನೋದ್ಯಮದ ಸಗಣಿಯನ್ನು ತಿಂದಿರುವಂತಹ ಎಲ್ಲ ಒಂದು ಅಲ್ಲಿನ ಅಧಿಕಾರಿ ವರ್ಗದವರನ್ನು ಮತ್ತು ಆಡಳಿತ ಮಂಡಳಿಯನ್ನು ಮಾಜಿ ಅಧ್ಯಕ್ಷರನ್ನು ಮತ್ತು ಆರೋಪ ಮಾಡ್ತಾರರನ್ನು ಮತ್ತು ನಿರ್ದೇಶಕರನ್ನು ಮುಂಬರುವ ಪರೀಕ್ಷೆಗೆ ಒಳಪಡಿಸಬೇಕಂತೇಳಿ ದಿನಾಂಕ 18/3/2025 ಮಂಗಳವಾರ ಬೆಳಗ್ಗೆ ಸಗಣಿ ಸಮೇತ ಹಾಲು ಒಕ್ಕೂಟ ಮುತ್ತಿಗೆ ಹಾಕುವ ಮುಖಾಂತರ ನಮ್ಮ ಜೀವನಾಡಿಯಾಗಿರುವ, ನಮ್ಮ ಕಣ್ಣಾಗಿರುವ ಹೈನೋದ್ಯಮವನ್ನು ಉಳಿಸಿಕೊಳ್ಳುವ ಹೋರಾಟವನ್ನು ಮಾಡುವ ಮೂಲಕ ಈ ಒಂದು ಸಮಸ್ಯೆಯನ್ನು ಉಳಿಸಿಕೊಳ್ಳುತ್ತೇವೆ ಅಂತೇಳಿ ಭ್ರಷ್ಟವಾದ ರಾಜಕಾರಣಿಗಳಿಗೆ ಮತ್ತು ಆಡಳಿತ ಮಂಡಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ.